ಪಾಟೀಲ್ ಆಡಿಯೋ ಬಗ್ಗೆ ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ ಅಂತ ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಮಗೂ ಮನೆಗಳನ್ನ ಮಂಜೂರು ಮಾಡಿದ್ದಾರೆ, ಮನೆ ಪಡೆದವರು ಎಲ್ಲೂ ಹಣ ಕೊಟ್ಟಿಲ್ಲ ಅಂತ ಅವರ ಅಭಿಪ್ರಾಯನ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಶಾಸಕರು ಬಿ.ಆರ್. ಪಾಟೀಲ್ ಆರೋಪ ಮಾಡ್ತಾ ಇರುವಂತದ್ದು ಒಂದು ಆಡಿಯೋ ಕೂಡ ವೈರಲ್ ಆಗಿ ಬಂದಿದೆ ಸರ್. ಆ ವಿಚಾರವಾಗಿ ಸಂಕ್ಷಿಪ್ತವಾಗಿ ನನಗೇನು ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ಲಂಚ ಅನ್ನೋದು ಅದು ಆಸೆ ಹೋಗ್ಬಿಟ್ಟಿದೆ ರಾಜಕಾರಣ ಜೀವನದಲ್ಲಿ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಂಗೆ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದಂಗೆ ಆಗಿದ್ರೆ ನಮ್ಮ ವಸತಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅದನ್ನ ಬದಲಾವಣೆ ಮಾಡ್ತಕ್ಕಂಥದ್ದನ್ನ ಯಾರು ಪಡಿತಾರೆ ಅವ್ರಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ವಾತಾವರಣ ಇದೆಯಾ ಸರ್? ಶಾಸಕರಿಗೆ ಮನೆ ಕೇಳಿದ್ರೆ ಈಗ ಅದು ಮನೆಗಳು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ನನಗಂತೂ ನಮ್ಮ ಅನುಭವದಲ್ಲಿ ಆ ಥರ ಆಗಿಲ್ಲ. ನಮ್ಗೆ ಯಾರು ದುಡ್ಡು ಕೇಳಿಲ್ಲ. ನಮ್ಗೆಲ್ಲ ವಸತಿ ಸಚಿವರು ನಮ್ಗೆ ಮನೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ದುಡ್ಡನ್ನ ಯಾರು. ಬಿ.ಆರ್. ಪಾಟೀಲ್ ಆಡಿಯೋ ಬಗ್ಗೆ ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ ಅಂತ ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಮಗೂ ಮನೆಗಳನ್ನ ಮಂಜೂರು ಮಾಡಿದ್ದಾರೆ, ಮನೆ ಪಡೆದವರು ಎಲ್ಲೂ ಹಣ ಕೊಟ್ಟಿಲ್ಲ ಅಂತ ಅವರ ಅಭಿಪ್ರಾಯನ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಶಾಸಕರು ಬಿ.ಆರ್. ಪಾಟೀಲ್ ಆರೋಪ ಮಾಡ್ತಾ ಇರುವಂತದ್ದು ಒಂದು ಆಡಿಯೋ ಕೂಡ ವೈರಲ್ ಆಗಿ ಬಂದಿದೆ ಸರ್. ಆ ವಿಚಾರವಾಗಿ ಸಂಕ್ಷಿಪ್ತವಾಗಿ ನನಗೇನು ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ಲಂಚ ಅನ್ನೋದು ಅದು ಆಸೆ ಹೋಗ್ಬಿಟ್ಟಿದೆ ರಾಜಕಾರಣ ಜೀವನದಲ್ಲಿ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಂಗೆ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದಂಗೆ ಆಗಿದ್ರೆ ನಮ್ಮ ವಸತಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅದನ್ನ ಬದಲಾವಣೆ ಮಾಡ್ತಕ್ಕಂಥದ್ದನ್ನ ಯಾರು ಪಡಿತಾರೆ ಅವ್ರಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ವಾತಾವರಣ ಇದೆಯಾ ಸರ್? ಶಾಸಕರಿಗೆ ಮನೆ ಕೇಳಿದ್ರೆ ಈಗ ಅದು ಮನೆಗಳು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ನನಗಂತೂ ನಮ್ಮ ಅನುಭವದಲ್ಲಿ ಆ ಥರ ಆಗಿಲ್ಲ. ನಮ್ಗೆ ಯಾರು ದುಡ್ಡು ಕೇಳಿಲ್ಲ. ನಮ್ಗೆಲ್ಲ ವಸತಿ ಸಚಿವರು ನಮ್ಗೆ ಮನೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ದುಡ್ಡನ್ನ ಯಾರು. ಬಿ.ಆರ್. ಪಾಟೀಲ್ ಆಡಿಯೋ ಬಗ್ಗೆ ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ ಅಂತ ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಮಗೂ ಮನೆಗಳನ್ನ ಮಂಜೂರು ಮಾಡಿದ್ದಾರೆ, ಮನೆ ಪಡೆದವರು ಎಲ್ಲೂ ಹಣ ಕೊಟ್ಟಿಲ್ಲ ಅಂತ ಅವರ ಅಭಿಪ್ರಾಯನ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಶಾಸಕರು ಬಿ.ಆರ್. ಪಾಟೀಲ್ ಆರೋಪ ಮಾಡ್ತಾ ಇರುವಂತದ್ದು ಒಂದು ಆಡಿಯೋ ಕೂಡ ವೈರಲ್ ಆಗಿ ಬಂದಿದೆ ಸರ್. ಆ ವಿಚಾರವಾಗಿ ಸಂಕ್ಷಿಪ್ತವಾಗಿ ನನಗೇನು ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ಲಂಚ ಅನ್ನೋದು ಅದು ಆಸೆ ಹೋಗ್ಬಿಟ್ಟಿದೆ ರಾಜಕಾರಣ ಜೀವನದಲ್ಲಿ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಂಗೆ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದಂಗೆ ಆಗಿದ್ರೆ ನಮ್ಮ ವಸತಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅದನ್ನ ಬದಲಾವಣೆ ಮಾಡ್ತಕ್ಕಂಥದ್ದನ್ನ ಯಾರು ಪಡಿತಾರೆ ಅವ್ರಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ವಾತಾವರಣ ಇದೆಯಾ ಸರ್? ಶಾಸಕರಿಗೆ ಮನೆ ಕೇಳಿದ್ರೆ ಈಗ ಅದು ಮನೆಗಳು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ನನಗಂತೂ ನಮ್ಮ ಅನುಭವದಲ್ಲಿ ಆ ಥರ ಆಗಿಲ್ಲ. ನಮ್ಗೆ ಯಾರು ದುಡ್ಡು ಕೇಳಿಲ್ಲ. ನಮ್ಗೆಲ್ಲ ವಸತಿ ಸಚಿವರು ನಮ್ಗೆ ಮನೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ದುಡ್ಡನ್ನ ಯಾರು. ಬಿ.ಆರ್. ಪಾಟೀಲ್ ಆಡಿಯೋ ಬಗ್ಗೆ ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ ಅಂತ ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಮಗೂ ಮನೆಗಳನ್ನ ಮಂಜೂರು ಮಾಡಿದ್ದಾರೆ, ಮನೆ ಪಡೆದವರು ಎಲ್ಲೂ ಹಣ ಕೊಟ್ಟಿಲ್ಲ ಅಂತ ಅವರ ಅಭಿಪ್ರಾಯನ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಶಾಸಕರು ಬಿ.ಆರ್. ಪಾಟೀಲ್ ಆರೋಪ ಮಾಡ್ತಾ ಇರುವಂತದ್ದು ಒಂದು ಆಡಿಯೋ ಕೂಡ ವೈರಲ್ ಆಗಿ ಬಂದಿದೆ ಸರ್. ಆ ವಿಚಾರವಾಗಿ ಸಂಕ್ಷಿಪ್ತವಾಗಿ ನನಗೇನು ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ಲಂಚ ಅನ್ನೋದು ಅದು ಆಸೆ ಹೋಗ್ಬಿಟ್ಟಿದೆ ರಾಜಕಾರಣ ಜೀವನದಲ್ಲಿ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಂಗೆ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದಂಗೆ ಆಗಿದ್ರೆ ನಮ್ಮ ವಸತಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅದನ್ನ ಬದಲಾವಣೆ ಮಾಡ್ತಕ್ಕಂಥದ್ದನ್ನ ಯಾರು ಪಡಿತಾರೆ ಅವ್ರಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ವಾತಾವರಣ ಇದೆಯಾ ಸರ್? ಶಾಸಕರಿಗೆ ಮನೆ ಕೇಳಿದ್ರೆ ಈಗ ಅದು ಮನೆಗಳು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ನನಗಂತೂ ನಮ್ಮ ಅನುಭವದಲ್ಲಿ ಆ ಥರ ಆಗಿಲ್ಲ. ನಮ್ಗೆ ಯಾರು ದುಡ್ಡು ಕೇಳಿಲ್ಲ. ನಮ್ಗೆಲ್ಲ ವಸತಿ ಸಚಿವರು ನಮ್ಗೆ ಮನೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ದುಡ್ಡನ್ನ ಯಾರು. ಬಿ.ಆರ್. ಪಾಟೀಲ್ ಆಡಿಯೋ ಬಗ್ಗೆ ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ ಅಂತ ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಮಗೂ ಮನೆಗಳನ್ನ ಮಂಜೂರು ಮಾಡಿದ್ದಾರೆ, ಮನೆ ಪಡೆದವರು ಎಲ್ಲೂ ಹಣ ಕೊಟ್ಟಿಲ್ಲ ಅಂತ ಅವರ ಅಭಿಪ್ರಾಯನ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಶಾಸಕರು ಬಿ.ಆರ್. ಪಾಟೀಲ್ ಆರೋಪ ಮಾಡ್ತಾ ಇರುವಂತದ್ದು ಒಂದು ಆಡಿಯೋ ಕೂಡ ವೈರಲ್ ಆಗಿ ಬಂದಿದೆ ಸರ್. ಆ ವಿಚಾರವಾಗಿ ಸಂಕ್ಷಿಪ್ತವಾಗಿ ನನಗೇನು ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ಲಂಚ ಅನ್ನೋದು ಅದು ಆಸೆ ಹೋಗ್ಬಿಟ್ಟಿದೆ ರಾಜಕಾರಣ ಜೀವನದಲ್ಲಿ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಂಗೆ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದಂಗೆ ಆಗಿದ್ರೆ
ನಮ್ಮ ವಸತಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅದನ್ನ ಬದಲಾವಣೆ ಮಾಡ್ತಕ್ಕಂಥದ್ದನ್ನ ಯಾರು ಪಡಿತಾರೆ ಅವ್ರಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಥರ ವಾತಾವರಣ ಇದೆಯಾ ಸರ್? ಶಾಸಕರಿಗೆ ಮನೆ ಕೇಳಿದ್ರೆ ಈಗ ಅದು ಮನೆಗಳ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ನನಗಂತೂ ನಮ್ಮ ಅನುಭವದಲ್ಲಿ ಆ ಥರ ಆಗಿಲ್ಲ. ನಮ್ಗೆ ಯಾರು ದುಡ್ಡು ಕೇಳಿಲ್ಲ. ನಮ್ಗೆಲ್ಲ ವಸತಿ ಸಚಿವರು ನಮ್ಗೆ ಮನೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ದುಡ್ಡನ್ನ ಯಾರು ಬಿ.ಆರ್. ಪಾಟೀಲ್ ಆಡಿಯೋ ಬಗ್ಗೆ ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ ಅಂತ ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಮಗೂ ಮನೆಗಳನ್ನ ಮಂಜೂರು ಮಾಡಿದ್ದಾರೆ, ಮನೆ ಪಡೆದವರು ಎಲ್ಲೂ ಹಣ ಕೊಟ್ಟಿಲ್ಲ ಅಂತ ಅವರ ಅಭಿಪ್ರಾಯನ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಶಾಸಕರಾದ ಬಿ.ಆರ್. ಪಾಟೀಲ್ ಆರೋಪ ಮಾಡ್ತಾ ಇರುವಂತದ್ದು ಒಂದು ಆಡಿಯೋ ಕೂಡ ವೈರಲ್ ಆಗಿ ಬಂದಿದೆ ಸರ್. ಆ ವಿಚಾರವಾಗಿ ಸಂಕ್ಷಿಪ್ತವಾಗಿ ನನಗೇನು ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ಲಂಚ ಅನ್ನೋದು ಅದು ಆಸೆ ಹೋಗ್ಬಿಟ್ಟಿದೆ ರಾಜಕಾರಣ ಜೀವನದಲ್ಲಿ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಂಗೆ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದಂಗೆ ಆಗಿದ್ರೆ ನಮ್ಮ ವಸತಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅದನ್ನ ಬದಲಾವಣೆ ಮಾಡ್ತಕ್ಕಂಥದ್ದನ್ನ ಯಾರು ಪಡಿತಾರೆ ಅವ್ರಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಥರ ವಾತಾವರಣ ಇದೆಯಾ ಸರ್? ಶಾಸಕರಿಗೆ ಮನೆ ಕೇಳಿದ್ರೆ ಈಗ ಅದು ಮನೆಗಳ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ನನಗಂತೂ ನಮ್ಮ ಅನುಭವದಲ್ಲಿ ಆ ಥರ ಆಗಿಲ್ಲ. ನಮ್ಗೆ ಯಾರು ದುಡ್ಡು ಕೇಳಿಲ್ಲ. ನಮ್ಗೆಲ್ಲ ವಸತಿ ಸಚಿವರು ನಮ್ಗೆ ಮನೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ದುಡ್ಡನ್ನ ಯಾರು ಬಿ.ಆರ್. ಪಾಟೀಲ್ ಆಡಿಯೋ ಬಗ್ಗೆ ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ ಅಂತ ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಮಗೂ ಮನೆಗಳನ್ನ ಮಂಜೂರು ಮಾಡಿದ್ದಾರೆ, ಮನೆ ಪಡೆದವರು ಎಲ್ಲೂ ಹಣ ಕೊಟ್ಟಿಲ್ಲ ಅಂತ ಅವರ ಅಭಿಪ್ರಾಯನ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಶಾಸಕರಾದ ಬಿ.ಆರ್. ಪಾಟೀಲ್ ಆರೋಪ ಮಾಡ್ತಾ ಇರುವಂತದ್ದು ಒಂದು ಆಡಿಯೋ ಕೂಡ ವೈರಲ್ ಆಗಿ ಬಂದಿದೆ ಸರ್. ಆ ವಿಚಾರವಾಗಿ ಸಂಕ್ಷಿಪ್ತವಾಗಿ ನನಗೇನು ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ಲಂಚ ಅನ್ನೋದು ಅದು ಆಸೆ ಹೋಗ್ಬಿಟ್ಟಿದೆ ರಾಜಕಾರಣ ಜೀವನದಲ್ಲಿ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಂಗೆ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದಂಗೆ ಆಗಿದ್ರೆ ನಮ್ಮ ವಸತಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅದನ್ನ ಬದಲಾವಣೆ ಮಾಡ್ತಕ್ಕಂಥದ್ದನ್ನ ಯಾರು ಪಡಿತಾರೆ ಅವ್ರಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಥರ ವಾತಾವರಣ ಇದೆಯಾ ಸರ್? ಶಾಸಕರಿಗೆ ಮನೆ ಕೇಳಿದ್ರೆ ಈಗ ಅದು ಮನೆಗಳ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ನನಗಂತೂ ನಮ್ಮ ಅನುಭವದಲ್ಲಿ ಆ ಥರ ಆಗಿಲ್ಲ. ನಮ್ಗೆ ಯಾರು ದುಡ್ಡು ಕೇಳಿಲ್ಲ. ನಮ್ಗೆಲ್ಲ ವಸತಿ ಸಚಿವರು ನಮ್ಗೆ ಮನೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ದುಡ್ಡನ್ನ ಯಾರು ಬಿ.ಆರ್. ಪಾಟೀಲ್ ಆಡಿಯೋ ಬಗ್ಗೆ ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ ಅಂತ ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಮಗೂ ಮನೆಗಳನ್ನ ಮಂಜೂರು ಮಾಡಿದ್ದಾರೆ, ಮನೆ ಪಡೆದವರು ಎಲ್ಲೂ ಹಣ ಕೊಟ್ಟಿಲ್ಲ ಅಂತ ಅವರ ಅಭಿಪ್ರಾಯನ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಶಾಸಕರಾದ ಬಿ.ಆರ್. ಪಾಟೀಲ್ ಆರೋಪ ಮಾಡ್ತಾ ಇರುವಂತದ್ದು ಒಂದು ಆಡಿಯೋ ಕೂಡ ವೈರಲ್ ಆಗಿ ಬಂದಿದೆ ಸರ್. ಆ ವಿಚಾರವಾಗಿ ಸಂಕ್ಷಿಪ್ತವಾಗಿ ನನಗೇನು ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ಲಂಚ ಅನ್ನೋದು ಅದು ಆಸೆ ಹೋಗ್ಬಿಟ್ಟಿದೆ ರಾಜಕಾರಣ ಜೀವನದಲ್ಲಿ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಂಗೆ